ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಬಂದು ಸಮಯ 8 ಗಂಟೆ ಆಗಿದೆ ಕಣ್ರಿ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತೋಟಕ್ಕೆಲ್ಲ ಬೆಳಗಿನ ಜಾವ ಒಂದು 6 ಗಂಟೆಗೆ ಬಂದರೆ, ಆದರೆ ಬೆಳಗ್ಗೆ ವ್ಲಾಗ್ನ ಶುರು ಮಾಡೋದು ಬೇಡ, ಸ್ವಲ್ಪ ಕೆಲಸ ಮಾಡೋಣ ಅಂದ್ಬಿಟ್ಟು ಕೆಲಸ ಮಾಡೋಕ್ಕೆ ಬಂದ್ರಿ. ಏನಪ್ಪ ಅಂತ ಹೇಳಿದ್ರೆ ತೊಂಡೆಕಾಯಿ ಬಿಡಿಸ್ತಾ ಇದ್ದೀವಿ ಕಣ್ರಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇರುತ್ತೆ ನಮ್ಮ ರೂಟೀನು, ಪ್ರತಿಯೊಂದು ಕೂಡ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ. ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮ್ಗೆ ಇನ್ಫಾರ್ಮೇಷನ್ ಬರುತ್ತೆ, ನೀವು ಮೊದಲಾಗಿ ನೋಡ್ಬೋದು. ಏನಂದರೆ ಈ ಸರಿ ಬಂದು ಕಾಯಿ ಕಡಿಮೆ ಕಣ್ರಿ, ಎಲ್ಲ ಒಂದೊಂದಿದೆ, ಅದನ್ನೇ ಬಿಡಿಸ್ಕೊತಾ ಇದ್ದೀವಿ. ಹಾಗೆ ಬೆಲೆ ಕೇಳ್ಬೋದು ನೀವು, ಏನಣ್ಣ ಬೆಲೆ ಇದೆ ಅಂತ. ನೀವು ಹೋದ ವಾರ ಬಂದು, ಅಂದರೆ ಇವತ್ತು ವಿಡಿಯೋ ಮಾಡ್ತಾ ಇರೋದು ಬಂದು ಸೋಮವಾರ, ಇದು ಮಂಗಳವಾರ ಅಪ್ಲೋಡ್ ಆಗುತ್ತೆ ಆಲ್ಮೋಸ್ಟು ನಿಮಗೆ. ಇವತ್ತು ನಿನ್ನೆ 8 ದಿನಕ್ಕೆ ಹಿಂದಿನ ವಾರ ಬಂದು KG 35 ರೂಪಾಯಿ ಇತ್ತು ಕಣ್ರಿ. ಆದರೆ ನಿನ್ನೆ ಭಾನುವಾರ ಬಂದು ಆಲ್ಮೋಸ್ಟು ನೆನ್ನೆ ಬಂದು 22 ರೂಪಾಯಿಗೆ ಬಂದ್ಬಿಟ್ಟೈತೆ. ಅಂದರೆ ನಮ್ಮ ರೈತರ ಜೀವನನೇ ಇಷ್ಟು, ನಮ್ಮ ರೈತರ ಬದುಕೇ ಇಷ್ಟು. ಒಂದು ವಾರ ಇದ್ದಂಗೆ ಈ ವಾರ ಇರಲ್ಲ, ಇವತ್ತಿದ್ದಂಗೆ ನಾಳೆ ಇಲ್ಲ, ನಾಳೆ ಇದ್ದಂಗೆ ನಾಳಿದ್ದಿಲ್ಲ, ಈ ಥರ ಇರ್ತೈತೆ ಕಣ್ರಿ ಕಥೆಗಳು ನಮ್ಮದು. ಅದಕ್ಕೆ ಹೇಳೋದು, ರೈತರ ಜೀವನ ಹೆಂಗಂದರೆ ಹಂಗೆ. ನಮ್ಮ ಒಂದು ಬದುಕು ಬಂದು ಒಂಥರ ಲ್ಯಾಟ್ರಿ ಇದ್ದಂಗೆ, ಹೊಡೆದ್ರೆ ಲ್ಯಾಟ್ರಿ ಎಲ್ಲ ಪಾಲಿಡಾಲ್ ಕೊಡಿ ಅಂತ ಹೇಳೋರಲ್ವ, ಇದಕ್ಕೆ ಕಣ್ರಿ. ನೋಡಿರಿ, ಹೋದ ವಾರ ಬಂದು KG ಬಂದು 35 ರೂಪಾಯಿ ಇತ್ತು, ಈ ವಾರ ಬಂದು ಬೇರೆ KG 22 ರೂಪಾಯಿಗೆ ಬಂದ್ಬಿಡ್ತು. ಅಲ್ಲಿಗೆ ಎಲ್ಲಿಂದ ಎಲ್ಲಿಗೆ ಸುಮಾರು ನಮಗೆ ಇವಾಗ 13 ರೂಪಾಯಿ ಕಡಿಮೆ ಆಗೇ ಹೋಯ್ತು. ಇನ್ನು ಇವತ್ತು ಹೋದರೆ ಇನ್ನೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾವ್ರೆ ಮುಂಡಿಯವರು. ನೋಡೋಣ ಏನಾಗ್ತೈತೋ ಏನಿಲ್ಲ ಗೊತ್ತಿಲ್ಲ. ಒಂಥರ ನಮ್ಮ ಬದುಕು ನೀರು ಮೇಲೆ ಗುಳ್ಳೆ ಇದ್ದಂಗೆ, ಯಾವಾಗ ಹೊಡಿತೈತೋ ಯಾವಾಗ ತೇಲ್ತದೋ ಒಂದು ಕೂಡ ಗೊತ್ತಿರಲ್ಲ ಕಣ್ರಿ. ಏನಂದರೆ ನಾನು ಒಬ್ಬಂದೇ ಅಲ್ಲ, ಈ ಪ್ರಪಂಚದಾಗ ಎಷ್ಟು ಜನ ರೈತರು ಇದ್ದೀವಿ, ನಮ್ಮದೆಲ್ಲ ಇದೆ ಕತೆ. ನೀರು ಮೇಲೆ ಒಂಥರ ಗುಳ್ಳೆ ಇದ್ದಂಗೆ, ಯಾವಾಗ ಹೊಡಿತದೋ ಯಾವಾಗ ತೇಲ್ತದೋ ಒಂದು ಗೊತ್ತಿಲ್ಲ. ಆದರೆ ನಾವು ತಗೊಬರೋ ಔಷಧಿ, ಬೇಸಾಯ, ಪ್ರತಿಯೊಂದಕ್ಕೂ ಒಂದು ಬೆಲೆ ಅನ್ನೋದು ಫಿಕ್ಸ್ ಇದೆ. ಆದರೆ ನಮ್ಮ ರೈತರು ಬೆಳೆಯೋ ತರಕಾರಿಗೆ ಯಾವ ಬೆಲೆ ಫಿಕ್ಸು ಇಲ್ಲ, ಎಕ್ತಾ ಇರ್ತೈತೆ, ಇಳಿತಾ ಇರ್ತೈತೆ. ಒಂದೊಂದು ಸರಿ ಲ್ಯಾಟ್ರಿ ಹೊಡಿತೀವಿ, ಒಂದೊಂದು ಸರಿ ಪೂರಿ ಚಿತ್ರಾನ್ನಕ್ಕೆ ಲ್ಯಾಟ್ರಿ ಹೊಡಿತೀವಿ. ಈ ಥರ ಕಣ್ರಿ ನಮ್ಮ ಬದುಕು. ಕಿತ್ತು ಈ ಥರ ಬೇಸನ್ನು ಹಾಕ್ಕಂತ ಇದ್ದೀವಿ. 1 ಗಂಟೆ ಅಷ್ಟೊತ್ತಿಗೆ ಇಷ್ಟು ಕಾಯಿ ಬಿಡಿಸಿದ್ದೀವಿ ಕಣ್ರಿ. ಅದೊಂದು ಮೂಟೆ, ಇದೊಂದು ಅರ್ಧ ಮೂಟೆ ಕಿತ್ತಿದ್ದೀವಿ. ಈಗ ಟೀ ಬ್ರೇಕ್ ತಗೊಳ್ಳೋಣ ಅಂತ ಬಂದ್ರಿ. ಈಗ ಟೀ ಕುಡಿಯೋಕ್ಕೆ ಅಂತ ಬಂದರೆ ಇವಾಗ ಪ್ಲಾಸಿಂದ ಅಲ್ಲಿ ಗ್ಲಾಸ್ಗೆ ಹಾಕ್ತಾಯಿದ್ದಾರೆ ನಮ್ಮಮ್ಮ. ಪ್ರೇಮಕ್ನವ್ರಿ, ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ಒಂದು ಗ್ಲಾಸ್ ಟೀ ಕುಡಿದ್ಬಿಟ್ಟು ಮತ್ತು ಕಾಯಿ ಬಿಡಿಸೋಕ್ಕೆ ಹೋಗಬೇಕು ಕಣ್ರಿ. ಬೇಸನ್ಗಳೆಲ್ಲ ಅಲ್ಲಿ ಕಾಯ್ತಾ ಇದ್ದಾವೆ ನಮಗೋಸ್ಕರ. ಈಗ ಸಮಯ ಬಂದು 11 ಗಂಟೆ ಆಗಿದೆ ಕಣ್ರಿ. 2 ಮೂಟೆ ಕಾಯಿ ಬಿಡಿಸಿ ಮೂಟೆಗೂ ತುಂಬಿ ಪ್ಯಾಕು ಕೂಡ ಮಾಡಿ ಈ ಕಡೆ ಹೊಲ್ದು ಬಿಸಾಕಿದ್ದೀನಿ. ಇವಾಗ ನೆಕ್ಸ್ಟ್ ಏನಪ್ಪ ಕೆಲಸ ಅಂತ ಹೇಳಿದ್ರೆ ಮಾರ್ಕ್ ಹಾಕಬೇಕು ಕಣ್ರಿ. ಈ ಮಾರ್ಕ್ ಹಾಕ್ಬಿಟ್ರೆ ಆರಾಮಾಗಿ ಗಾಡಿಗೆ ಹೋಗಿ ಗಾಡಿನಾಗ ಹಾಕೋ ಗಂಟ ನಮ್ಮ ಕೆಲಸ, ಆಮೇಲೆ ಗಾಡಿ ಅವ್ರ ಕೆಲಸ. ಈ ಮಾರ್ಕ್ ನೋಡಿದ್ರೆ RJSK ಅನ್ನೋದು ನೋಡಿಬಿಟ್ರೆ, RJ ಅನ್ನೋದು ಬಂದು ಇದು ನಮ್ಮ ಇನ್ಸಿಲ್ಲು, SK ಅನ್ನೋದು ಬಂದು ಅಂಗಡಿ ನೇಮ್. ಇದು ಇವತ್ತು 2 ಮೂಟೆ ಈ ಥರ ಬರೆದ್ಬಿಟ್ರೆ ನಮ್ಮ ಕೆಲಸ ಮುಗೀತು. ಮಾರ್ಕೆಟ್ಗೆ ಹೋದರೆ ಸಾಕು, ಈ RJ ಅನ್ನೋ ಇನ್ಸಿಲ್ಲು ನೋಡಿದ್ದಾರೆ ಅಂದರೆ ಇದು SKಗೆ ಕಳಿಸ್ರೋ ಅಂತ ಕಳಿಸ್ತಾರೆ. ಆಳುಗಳು ಕೂಡ ಅಷ್ಟೇ. ಯಾಕಂತ ಹೇಳಿದ್ರೆ ಸುಮಾರು 30 ವರ್ಷದಿಂದ ಈ SKಗೂ ಈ RJಗೂ 30 ವರ್ಷದಿಂದ ಬಾಂಡಿಂಗು ಚೆನ್ನಾಗಿರೋದು. ಆವತ್ತಿಂದ ಇವತ್ತವರೆಗೂ ನಮ್ಮದು ಅವ್ರದ್ದು ವ್ಯವಹಾರ ನಡೀತಿರೋದು. ಏನಂದರೆ 1 ವರ್ಷದ್ದಲ್ಲ, 2 ವರ್ಷದ್ದಲ್ಲ, ಸುಮಾರು ಒಂದು 30 ವರ್ಷದಿಂದ ಅಂಗಡಿ ಸ್ಟಾರ್ಟ್ ಆದಾಗಿಂದ ನಮ್ಮದು ಅವ್ರದ್ದು ಕಲೆಕ್ಷನ್ ಇರೋದು ಕಣ್ರಿ. RJ ಅನ್ನೋದು ನಮ್ಮದು, SK ಅನ್ನೋದು ಅವ್ರದ್ದು. SK ಏನಪ್ಪ ನೇಮ್ ಅಂದರೆ ಸುನಿಲ್ ಕುಮಾರ್ ಅಂತ ಅವರ ಹೆಸರು. 2 ಮೂಟೆ ಅಷ್ಟೇ, ಮುಗೀತಿದ್ರ ಕೆಲಸ ಕಣ್ರಿ. ಈಗ ಸಮಯ ಬಂದು 11 ಗಂಟೆ ಆಗಿದೆ ಕಣ್ರಿ. ಇವಾಗ ಊಟ 11 ಗಂಟೆ 10 ನಿಮಿಷ ಆಗಿದೆ. ಇವಾಗ ಊಟ ತಿನ್ನೋಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಊಟ ಮಾಡ್ಕೊಂಡು ಬರೋಣ. ಓಕೆ ಫ್ರೆಂಡ್ಸ್, ಬನ್ನಿ ಊಟ ಮಾಡೋಣ. ಇವತ್ತೇನಪ್ಪ ನಮ್ಮ ಮನೆಯಲ್ಲಿ ಅಡುಗೆ ಅಂದರೆ ನಿಮ್ಗೆ ಗೊತ್ತಾಗಿರ್ಬೋದು ಇಷ್ಟೊತ್ತಿಗೆ. ಏನಂದರೆ ನುಗ್ಗೆಕಾಯಿ ಬಸ್ಸಾರು ಕಣ್ರಿ. ನಮ್ಮಮ್ಮ ನೋಡ್ರಿ ಹಳೆ ಕಾಲದವ್ರ ಥರ ಮುದ್ದೆನಲ್ಲೇ ಗುಣಿ ಮಾಡಿ ಸುತ್ತೂರು ಕಿತ್ಕೊಂಡು ಸಣ್ಣ್ರಾಗ
ಸಾರಾಗ ಗತ್ಕೊಂಡು ತಿನ್ನೋದು. ಯಾಕಮ್ಮ ಹಂಗೆ ಮಾಡ್ಕೊಳೋದು ದಿನ ಇಷ್ಟಲ್ಲ ನಿಂಕ? ಓಹೋ ನಿಮ್ಮ ಅಮ್ಮನ ಸತ್ತು ಮಣ್ಣಾಗ್ಬಿಟ್ಟವಳೆ, ಮುಳಿಗಳು ಸಿಕ್ಕಲ್ಲ ನಿಮ್ಮ ಮುಂದೆ. ಬನ್ನಿ ಫ್ರೆಂಡ್ಸ್, ಇವತ್ತು ಮುದ್ದೆ ಮಾಡ್ಕೊಳ್ಸವ್ರಿ ನಮ್ಮ ಮನೇಲಿ, ಊಟ ಮಾಡೋಣ. ಏನಂದರೆ ಇದ್ರ ಮುಂದೆ ಇನ್ಯಾವುದೂ ಇಲ್ಲ ಕಣ್ರಿ. ಈ ಪೂರಿ ಚಿತ್ರಾನ್ನ ಇದೆಲ್ಲ ನಮಗೆ ಹಾಗೆ ಬರೋಲ್ಲ, ಸೆಟ್ ಆಗೋಲ್ಲ. ನಮಗೇನಿದ್ರು ಈ ಥರ ರಾಗಿ ಮುದ್ದೆ ಇರಬೇಕು, ಸಾರನ್ನ ಈ ಥರ ಹತ್ಕೋಬೇಕು, ಹತ್ಕೊಂಡು ಈ ಥರ ಮುದ್ದೆ ಮುರ್ಕೊಂಡು ಮುದ್ದೆನ ಹಿಂಗೆ ರೌಂಡಾಗಿ ಮಾಡಿ ಸಾರಾಗ ತುಳುಕ್ಸಿ ಮುಳುಗ್ಸಿ ಈ ಥರ ಎತ್ತಿ ಗಂಟ್ಲಾಗ ಬಿಟ್ಕೊಂಡ್ರೆ ಸ್ವರ್ಗ ಕಣ್ರಿ. ಅದ್ರ ಜೊತೆಗೆ ನುಗ್ಗೆಕಾಯಿ ಬೇರೆ ಹಾಕೊಂಡು ನುಗ್ಗಿತದೆ, ಸೂಪರ್. ಗಾಡಿ ಕೂಡ ಬಂದಿದೆ ಕಣ್ರಿ, ಮೂಟೆ ಹಾಕೊಂಡು ಹೋಗೋಕ್ಕೆ. ಆಸೆ ಆಯ್ತು ಪಟ್ಟಿಂದ. हाँ भाई, ओ इतनी मोटर ಡೈಲಿ ಒಂದೋಡಪ್ಪ ಗಾಡಿಂಗ್ಲೆ ಸಮಕ್ರಕ್ಕಾಗದ್ಲೆ ಏನ ಕುಟ್ಯ ಏನ ಇನ್ನು ಗಾಡಿಯಿಂದ ಎರ್ಗಿಲ್ಲ ತಾಯಿಕು ಏ ಯೂಟ್ಯೂಬ್ಲೆ ವರ್ರೆ ಉನ್ಚನ್ನ ತೇರೇಮು ನಡ ఇప్పుడు డైలీ ಒಂದೋಡಮ್ಮ ಗಾಡಿಂಗ್ಲೆ ಸಮಕ್ರಕ್ಕಾಗದ್ಲೆ ಕುಟ್ಯ ಉನ್ಕ ಇನ್ನೂ 2 ಆಮ್ಲೆ ಪುಳಿಂಗ್ ಆಗ್ತಾ ಗಾಡಿನಲ್ಲಿ ಹಾಕಿದ್ದಾಯ್ತು. ಓಕೆ, ಗಾಡಿ ಕೂಡ ಹೊರಡ್ತು. ಇನ್ನು ಮಾರ್ಕೆಟ್ ಕಡೆ ಹೋಗೋದಿಲ್ಲ, ಇನ್ನು ಪಾಯಿಂಟ್ಗಳೆಲ್ಲ ಮುಗಿಸ್ಕೊತಾರೆ. ಇವಾಗ ನಮ್ದು ಹಾಕೊಂಡಿದ್ದಾಯಿತು. ಇವಾಗ ನೆಕ್ಸ್ಟು ಆ ಮರ ಕಾಣಿಸ್ತಾ ಇದೆಯಲ್ಲ ಅವ್ರದ್ದು ಕೂಡ ಇದೆ ತೊಂಡೆಕಾಯಿ, ಅದನ್ನು ಹಾಕೊಂಡು ನೆಕ್ಸ್ಟು ಇಲ್ಲೊಂದು ಊರು ಬರುತ್ತೆ ಹಳ್ಳಿ, ಅಲ್ಲಿ ಆ ಊರ ಕಡೆನೂ ಹೋಗ್ತಾರೆ ಕಣ್ರಿ. ಇನ್ನು ಸುಮಾರು 15 ಪಾಯಿಂಟ್ 20 ಪಾಯಿಂಟ್ ಹಾಕ್ಕೊಂಡು ಮಾರ್ಕೆಟ್ ಕಡೆ ಹೊರಡೋದು. ಇನ್ನು ಓಕೆ ಫ್ರೆಂಡ್ಸ್, ಇನ್ನು ಮೂಟೆ ಹಾಕ್ಕೊಂಡಿದ್ದಾಯಿತು, ಮಾರ್ಕೆಟ್ ಕಡೆ ಹೊರಡ್ತು. ಇವತ್ತೇನಂತ ಹೇಳಿದ್ರೆ ನಾನು ಗಾಡಿನಲ್ಲಿ ಸಾಗಿಸೋ ಒಂದು ತಾಪತ್ರೆ ತಪ್ಪಿತು. ಏನಂದರೆ ತಾಪತ್ರೆ ಏನೂ ಇಲ್ಲ, 100 kg ಮೂಟೆ ಒಬ್ಬನೇ ಎತ್ತಬೇಕು ಆ ಥರ ಒಂದು. ಅಂದರೆ ಹಿಂದಿನ ಒಂದು ವಿಡಿಯೋ ನಾನು ತೋರಿಸಿದ್ದೇನಲ್ವಾ, ವಾಲ್ಕುಚ್ಚು ಇದರಲ್ಲಿ ಎತ್ಕೊಂಡು ಒಬ್ಬನೇ ಗಾಡಿ ಮೇಲೆ ಇಟ್ಕೊಂಡು ಅವ್ರು ಕೇಳಿದ ಜಾಗದಾಗ ಪಾಯಿಂಟಲ್ಲಿ ಕೊಡಬೇಕಾಗಿತ್ತು. ಏನಂದರೆ ಇವತ್ತು ಮೂಟೆ ಬೇಗ ಆಯಿತು, ಅದಕ್ಕೆ ಗಾಡಿನೇ ಕರ್ಸ್ಕೊಬಿಟ್ಟೆ. ಒಂದೊಂದು ಟೈಮ್ ಈ ಥರ ಆಗೋದಿಲ್ಲ, ಲೇಟ್ ಆಗುತ್ತೆ, ಕಾಯಿ ತೆಳುವಾಗಿದ್ದರೆ ಲೇಟ್ ಆಗುತ್ತೆ. ಅವಾಗ ಏನು ಮಾಡ್ತೀವಿ, ನಾನು ಲೇಟಾಗಿ ಹಾಕ್ತೀನಿ, 1 ಗಂಟೆಗೆ ಹಾಕ್ತೀನಿ ಹೋಗು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ ಪಾಯಿಂಟಲ್ಲಿ ಎತ್ಕೊಂಡಾಗ ಹಾಕ್ತೀವಿ. ಈ ಥರ ಮಾಡ್ಕೊತೀನಿ ಕೆಲಸ ಆಲ್ಮೋಸ್ಟ್. ಓಕೆ, ಇವತ್ತು ಸ್ವಲ್ಪ ಬೇಗ ಆಗಿದ್ದ ಕಾರಣ ಗಾಡಿನ ಕರ್ಸ್ಕೊಂಡು ಹಾಕಿದ್ದಾಯಿತು. ಇವಾಗ ಈ ಥರ ಗಾಡಿ ತೋಡೋದ್ರಿಗೆ ಬಂದುಬಿಟ್ರೆ ನಮಗೂ ಯಾವುದೇ ರೀತಿಯಾಗಿ ತಾಪತ್ರೆ ಇರೋಲ್ಲ. ಒಂದೊಂದು ಟೈಮ್ ಗಾಡಿ ತೋಡೋದಕ್ಕೆ ಬಂದಿಲ್ಲ ಅಂದರೆ ಅವ್ರು ಕೇಳಿ ಜಾಗದಾಗ ಎತ್ಕೊಂಡಾಗ ಹಾಕಬೇಕು ಬೈಕಲ್ಲಿ, ಅದೊಂದು ಸ್ವಲ್ಪ ರಿಸ್ಕ್ ಆಗುತ್ತೆ. ಓಕೆ, ಈಗ ಸಮಯ ಬಂದು 12 ಗಂಟೆ ಆಗ್ತಾ ಬಂತು. ಇನ್ನು ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿದೆ, ನಮ್ಮ ಕೆಲಸ ಮಾಡೋಕ್ಕಾಗಲ್ಲ. ಇನ್ನು ಮಧ್ಯಾಹ್ನ ಬಂದು ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮನೆ ಕಡೆ ಹೊರಡ್ತಾ ಇದ್ದೀನಿ ಕಣ್ರಿ. ತಿರ್ಗಾ ಬಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ವ್ಲಾಗ್ನ ಸ್ಟಾಪ್ ಮಾಡೋಣ ಅಂದ್ಕೊಂಡೆ, ಆದರೆ ನಮ್ಮಮ್ಮ ಎಳ್ನೀರು ಕಿತ್ತಿದ್ದಾರೆ. ನಮ್ಮ ಮರದ್ದು ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಅಂದ್ಬಿಟ್ಟು ಇದು ಫಸ್ಟ್ ನಾವು ಕಿತ್ತಿರೋ ಒಂದು ಎಳ್ನೀರು ಅಂತಲೇ ಹೇಳ್ಬೋದು. ಎಲ್ಲಿದೆಯಮ್ಮ? ಏನಂದರೆ ನೆನೆ 2 ಕಾಯಿ ಕಿತ್ತಿದ್ದಾರೆ, ಒಂದು ಕಾಯಿ ಇವತ್ತು ಟೇಸ್ಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟು ಹೇಗಿದೆ ಪ್ರೇಮಕ್ಕ? ಬಗ್ಗಿಸ್ತಾ ಇದೆಯಾ? ಏಯ್, ನಂಗೆ ಬಗ್ಗಿಸ್ಬೇಡ, ನಿಂಗೆ ಎಷ್ಟು ಬೇಕಷ್ಟು ಬಗ್ಗಿಸ್ಕೊಂಡು ಕೊಟ್ಬಿಡು, ನಾನು ಹಂಗೆ ಕುಡಿಬೇಕು. ಹಾಂ, ಇರುವೆ ತೂತ್ ಮಾಡ್ದಂಗೆ ಮಾಡಿದಿ, ಇಷ್ಟೇ ಇಷ್ಟ. ಸೂಪರಾ? ಹೆಂಗೈತೆ? ಚೆನ್ನಾಯ್ತಾ? ನೀನು ಆಟ ಆಡ್ಸ್ಕೊಂಡು ನೋಡಿದ್ದೀನಿ. ಓಣಿ ಕಷ್ಟ ಬಿದ್ದು 8-9 ವರ್ಷ ಸಾಕಿ ಸಲ್ಗಿರೋ ನಮ್ಮಣ್ಣೇ. ಚೆನ್ನಾಯ್ತಾ ಟೇಸ್ಟಾ? 10 ವರ್ಷ ಮಗು ಸಾಕ್ದಂಗೆ ಈ ಥರ ಒಂದು ತೆಂಗಿನಕಾಯಿನ ಎತ್ಕೊಬಂದಿದ್ದು ಫಸ್ಟ್ ಎಲ್ಲಂದು ಅಂತ ಹೇಳಿದ್ರೆ ಹೊಸಕೋಟೆಯಿಂದ ನಮ್ಮ ಚಿಕ್ಕಪ್ಪನವ್ರ ತೋಟದಲ್ಲಿ ಆಲ್ಮೋಸ್ಟು ಈ ಥರದ್ದು ಒಂದು ತೆಂಗಿನಕಾಯಿ ಎತ್ಕೊಂಬಂದು ಊಣಿ 8-9 ವರ್ಷ ಅದನ್ನು ಸಾಕಿ ಸಲಗಿ ಇವತ್ತು ಫಸ್ಟ್ನೇದಾಗಿ ನೀರು ಕುಡಿತಾ ಇದ್ದೀನಿ ಕಣ್ರಿ, ಎಳ್ನೀರು. ನಾ ಟೇಸ್ಟ್ ಹೇಗಿದೆ, ಫಸ್ಟ್ ಟೈಮ್ ನಮ್ಮ ಮರದು ಅಂದರೆ ಎಳ್ನೀರಂತೂ ಸಿಕ್ಕಾಪಟ್ಟೆ ಕುಡ್ದಿದ್ದೀವಿ, ಆದರೆ ನಾನು ಸಾಕಿ ಸಲಗಿ ಇದೆ ಫಸ್ಟ್ ಟೈಮ್ ನಾನು ಕುಡಿತಾ ಇರೋದು. ನೋಡೋಣ ಹೇಗಿರುತ್ತೆ ಅಂತ.
ಟೇಸ್ಟ್ ಅಂತೂ ಸಖತ್ತಾಗದೆ. ಎಲ್ಲ ಸರಿಯಾಗಿ ತುತ್ತಿಕ್ಕಿಲ್ಲ ಮಚ್ಕೊಡ. ಸಂಜೆ ಬಂದು ಮತ್ತೆ ತೋಟ ಕಡೆ ತೊಂಡೆಕಾಯಿ ಬಿಡಿಸ್ಕೊಂಡು ಇದ್ರೆ ಇವಾಗ ಸಮಯ ಬಂದು ಸಂಜೆ 6:30 ಆಗಿದೆ ಕಣ್ರಿ. ಈಗ ಕತ್ಲಾಗ್ತಾ ಬಂತು, ಇನ್ನು ಮನೆ ಕಡೆ ಹೊರಡಬೇಕು ನಾವು ಕೂಡ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತು ಬೆಳಗಿಂದ ಸಂಜೆವರೆಗೂ ಹೇಗೆಲ್ಲ ಇತ್ತು ನಮ್ಮ ರೊಟೀನ್ ಅಂತ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ, ನೋಡ್ತಾ ಇರೋರಲ್ಲ ಈ ವಿಡಿಯೋನ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಗಳನ್ನ ನೀವು ಡೈಲಿ ಮಿಸ್ ಮಾಡ್ದಿರ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಟರೆ ಸಾಕು, ಡೈಲಿ ಮಧ್ಯಾಹ್ನ 12 ಗಂಟೆಗೆ ಫಟಾಫಟ್ ಅಂತ ನೀವು ಮೊಬೈಲ್ಗೆ ನಾವು ಬರ್ತೀವಿ. ನೋಡಿರಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ಕಾಲ ಸಿಗ್ತೀನಿ.